ನಿಮ್ಮ ವ್ಯಕ್ತಿ ಏನಿದಾರಲ್ಲ, ಆ ವ್ಯಕ್ತಿ ಜೊತೆ ಇರೋ ನಿಮ್ಮ ಕನೆಕ್ಷನ್ ಬಗ್ಗೆ ಒಂದು ಸತ್ಯ. ಈ ಕನೆಕ್ಷನ್ನ ನಿಜವಾದ ಅರ್ಥ ಏನು ಮತ್ತೆ ಮುಂದೆ ನೀವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ದೇವರಿಂದ ಒಂದು ಸಂದೇಶ ಬಂದಿದೆ ನಿಮಗೆ. ಅದನ್ನ ಕೇಳೋಕ್ಕೂ ಮೊದಲು ನಿಧಾನವಾಗಿ ಉಸಿರು ತಗೊಳ್ಳಿ. ಯಾಕಂದ್ರೆ ಈ ಸಂದೇಶ ನಿಮ್ಮನ್ನ ಆಕಸ್ಮಿಕವಾಗಿ ಹುಡುಕೊಂಡು ಬಂದಿಲ್ಲ. ಆ ವ್ಯಕ್ತಿ ನಿಮ್ಮ ಆಲೋಚನೆಗಳಲ್ಲಿ ಬರೋದಕ್ಕೆ ಒಂದು ಕಾರಣ ಇದೆ. ತರ್ಕಕ್ಕಿಂತ ಆಳವಾದ, ಸಮಯಕ್ಕಿಂತ ಆಳವಾದ ಮತ್ತೆ ದೂರಕ್ಕಿಂತ ಆಳವಾದದನ್ನ ನೀವು ಅನುಭವಿಸ್ತಿರೋದಕ್ಕೂ ಒಂದು ಕಾರಣ ಇದೆ. ಮತ್ತೆ ಇವತ್ತು ಆ ಕನೆಕ್ಷನ್ ಬಗ್ಗೆ ಒಂದು ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ. ಭ್ರಮೆ ಇಲ್ಲದೆ, ಭಯ ಇಲ್ಲದೆ ಮತ್ತೆ ಸುಳ್ಳು ಭರವಸೆ ಇಲ್ಲದೆ. ಇದು ಬೆನ್ನಟ್ಟೋದ್ರ ಬಗ್ಗೆ ಅಲ್ಲ, ಇದು ನೋವಿನಿಂದ ಕಾಯೋದ್ರ ಬಗ್ಗೆ ಅಲ್ಲ, ತಿಳುವಳಿಕೆ ಬಗ್ಗೆ. ಪಾರ್ಟ್ 1: ದ ಟ್ರೂ ನೇಚರ್ ಆಫ್ ಯುವರ್ ಕನೆಕ್ಷನ್. ಈ ವ್ಯಕ್ತಿ ಜೊತೆ ನೀವು ಹಂಚ್ಕೊಂಡಿರೋ ಸಂಪರ್ಕ ಸಾಮಾನ್ಯವಾದದ್ದಲ್ಲ. ಅದು ಸಾಮಾನ್ಯವಾಗಿದ್ದಿದ್ರೆ ಅದು ಈಗಾಗಲೇ ಮಸುಕಾಗ್ತಾ ಇತ್ತು. ಅದು ಸಾಮಾನ್ಯವಾಗಿದ್ದಿದ್ರೆ ಕಾಲನೇ ಅದನ್ನ ಅಳಿಸಾಗ್ತಾ ಇತ್ತು. ಅದು ಸಾಮಾನ್ಯವಾಗಿದ್ದಿದ್ರೆ ನಿಮ್ಮ ಹೃದಯ ಈಸಿಯಾಗಿ ಮೂವ್ ಆನ್ ಆಗ್ತಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಈ ಸಂಪರ್ಕ ನಿಮ್ಮೊಳಗೆ ಏನೋ ಒಂದನ್ನ ಜಾಗೃತಗೊಳಿಸೋದಕ್ಕೆ ಉದ್ದೇಶಿಸಲಾಗಿತ್ತು. ನಿಮ್ಮನ್ನ ಪ್ರೀತಿಸೋ ರೀತಿ ಮಾಡೋದ್ ಮಾತ್ರ ಅಲ್ಲ, ಆ ವ್ಯಕ್ತಿನ ನೀವು ಸಂತೋಷವಾಗಿಡೋದ್ ಮಾತ್ರ ಅಲ್ಲ, ನೀವವರನ್ನ ಬದಲಾಯಿಸೋದಕ್ಕೆ ಭೇಟಿಯಾದ್ರಿ. ತುಂಬಾ ಜನ ಕೇಳೋಕ್ ಇಷ್ಟಪಡದೇ ಇರೋ ಮೊದಲನೇ ಸತ್ಯ ಇದು. ಈ ಕನೆಕ್ಷನ್ ನಿಮ್ಮ ಜೀವನದಲ್ಲಿ ಆಳವಾದ ಭಾವನೆಗಳನ್ನ ಹುಟ್ಟಾಕೋದಕ್ಕೆ, ವಾಸಿಯಾಗದ ಗಾಯಗಳನ್ನ ಬಹಿರಂಗಪಡಿಸೋದಕ್ಕೆ, ನಿಮ್ಮನ್ನ ನೀವು ಎಲ್ಲಿ ತ್ಯಜಿಸಿದ್ದೀರ ಅನ್ನೋದನ್ನ ನಿಮಗೆ ತೋರ್ಸೋದಕ್ಕೆ ಅಂತ ಬಂತು. ಪ್ರೀತಿ ಅಂದ್ರೆ ಏನು, ಪ್ರೀತಿ ಅಂದ್ರೆ ಯಾವ್ದಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಕಲ್ಸೋದಕ್ಕೆ ಅಂತ ಬಂತು. ಅದಕ್ಕಾಗಿನೇ ಅದು ಅಪೂರ್ಣ ಅನ್ಸತ್ತೆ, ಅದಕ್ಕಾಗಿನೇ ಅದು ಗೊಂದಲ ಅನ್ಸತ್ತೆ. ಇದು ಮೇಲ್ಮೈ ಮಟ್ಟದ ಬಂಧ ಅಲ್ಲ, ಇದು ಆತ್ಮ ಮಟ್ಟದ ಪಾಠ. ಪಾರ್ಟ್ 2: ವೈ ದ ಕನೆಕ್ಷನ್ ಫೀಲ್ಸ್ ಸೋ ಸ್ಟ್ರಾಂಗ್ ಅಂಡ್ ಸಮ್ಟೈಮ್ಸ್ ಪೇನ್ಫುಲ್. ಒಂದು ವಿಚಿತ್ರವಾದದನ್ನ ನೀವು ಗಮನಿಸಿರ್ಬೋದು. ನೀವವರನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟಾಗ್ಲಿಲ್ಲ, ಎಲ್ಲ ಮುಗ್ದೋಯ್ತು ಅನ್ಕೊಂಡಾಗ್ಲಿಲ್ಲ. ನಿಮ್ಮ ಮನಸ್ಸನ್ನ ಬೇರೆ ಕಡೆ ಸೆಳೆಯುವಾಗ ಕೂಡ ಅವರು ಹಿಂದಿರುಗ್ತಾರೆ. ನೀವು ವೀಕ್ ಆಗಿರೋದ್ರಿಂದ ಅಲ್ಲ, ನೀವು ಗೀಳಿನಿಂದ ಬಳಲ್ತಿರೋದ್ರಿಂದ ಅಲ್ಲ, ಆದ್ರೆ ಪಾಠ ಇನ್ನು ಪೂರ್ಣ ಆಗದೆ ಇರೋ ಕಾರಣಕ್ಕೆ. ಈ ಕನೆಕ್ಷನ್ ನಿಮ್ಮಲ್ಲಿ ಗುಣ ಆಗದೆ ಇರೋ ಭಾಗಗಳನ್ನ ಪ್ರತಿಬಿಂಬಿಸುತ್ತೆ. ಕೈ ಬಿಡೋ ಭಯ, ಒಂಟಿಯಾಗೋ ಭಯ, ಆಯ್ಕೆಯಾಗದೆ ಇರೋ ಭಯ, ತುಂಬಾ ಆಳವಾಗಿ ಪ್ರೀತಿಸೋ ಭಯ. ಈ ಭಯಗಳನ್ನ ನೀವು ಸೃಷ್ಟಿ ಮಾಡಿಲ್ಲ, ಅವರದನ್ನ ಆಕ್ಟಿವೇಟ್ ಮಾಡಿದ್ದಾರೆ. ಮತ್ತೆ ಆಕ್ಟಿವೇಶನ್ ಸ್ಟ್ರಾಂಗ್ ಆಗೋ ಮೊದಲು ಅದು ಯಾವಾಗ್ಲೂ ನೋವಿನಿಂದ ಕೂಡಿರುತ್ತೆ. ಅದಕ್ಕಾಗಿನೇ ಕನೆಕ್ಷನ್ ಕೆಲವೊಮ್ಮೆ ಪ್ರೀತಿ ಅಂತ ಅನ್ಸುತ್ತೆ, ಮತ್ತೆ ಕೆಲವೊಮ್ಮೆ ದುಃಖದಂತೆ. ಪಾರ್ಟ್ 3: ದ ಬಿಗ್ಗೆಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಕನೆಕ್ಷನ್. ಇಲ್ಲಿ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಸತ್ಯ ಇದೆ. ಈ ಕನೆಕ್ಷನ್ನ ಉದ್ದೇಶ ನೀವು ಬಲವಂತ ಪಡಿಸೋದಲ್ಲ, ಬೆನ್ನಟ್ಟೋದಲ್ಲ, ಭಿಕ್ಷೆ ಬೇಡೋದಲ್ಲ, ನಿಮ್ಮ ಮೌಲ್ಯವನ್ನ ಸಾಬೀತುಪಡಿಸೋದಾಗಿರ್ಲಿಲ್ಲ. ಈ ಕನೆಕ್ಷನ್ನ ನೀವು ಮಾತ್ರ ಹಿಡ್ದಿಟ್ಕೊಂಡಿದ್ದೀರಾ ಅಂತ ನೀವು ಭಾವಿಸಿದ್ರೆ ನೀವದನ್ನ ತುಂಬಾ ಬಿಗಿಯಾಗಿ ಕೂಡ ಹಿಡ್ಕೊಂಡಿದ್ದೀರ. ನಿಜವಾದ ಆತ್ಮ ಸಂಪರ್ಕಗಳು ಬಲವಂತದಿಂದ ಉಳಿಯೋದಿಲ್ಲ, ಅವು ಹೊಂದಾಣಿಕೆಯಿಂದ ಉಳಿತಾವೆ. ಮತ್ತೆ ನೀವಿಬ್ಬರು ಕೂಡ ಭಾವನಾತ್ಮಕವಾಗಿ ಸಿದ್ಧರಾದಾಗ ಹೊಂದಾಣಿಕೆ ಅನ್ನೋದು ಬರುತ್ತೆ. ಆ ಇಬ್ರು ಒಬ್ರಿಗೊಬ್ರು ಪ್ರಾಮಾಣಿಕವಾಗಿರ್ತಾರೆ, ಭಯಕ್ಕಿಂತ ಬೆಳವಣಿಗೆಯನ್ನ ಆಯ್ಕೆ ಮಾಡ್ತಾರೆ. ಪಾರ್ಟ್ 4: ವಾಟ್ ಯುವರ್ ಪರ್ಸನ್ ಈಸ್ ರಿಯಲಿ ಫೀಲಿಂಗ್ ಈವನ್ ಇಫ್ ದೇ ಡೋಂಟ್ ಸೇ ಇಟ್. ನಿಮ್ಮ ವ್ಯಕ್ತಿ ನೀವು ಯೋಚನೆ ಮಾಡೋದಕ್ಕಿಂತನೂ ಹೆಚ್ಚಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಕನೆಕ್ಷನ್ನ ಅವರು ಫೀಲ್ ಮಾಡ್ತಾರೆ, ಅದನ್ನು ಗುರುತಿಸ್ತಾರೆ. ನೀವು ದೂರ ಹೋದಾಗ ಅವರದನ್ನು ಗ್ರಹಿಸ್ತಾರೆ. ಆದರೆ ಇಲ್ಲೊಂದು ಸತ್ಯ ಇದೆ, ಅವರು ನಿಮ್ಮ ಜೊತೆಲಲ್ಲ, ತಮ್ಮ ಸ್ವಂತ ಭಯಗಳ ಜೊತೆ ಹೋರಾಡ್ತಿದ್ದಾರೆ. ಬದ್ಧತೆಯ ಭಯ, ದುರ್ಬಲತೆಯ ಭಯ, ನಿಯಂತ್ರಣ ಕಳ್ಕೊಳ್ಳೋ ಭಯ, ಭಾವನಾತ್ಮಕವಾಗಿ ಬಹಿರಂಗ ಆಗೋ ಭಯ. ನೀವು ಆಳವನ್ನ ಪ್ರತಿನಿಧಿಸ್ತೀರ, ನೀವು ಸತ್ಯವನ್ನ ಪ್ರತಿನಿಧಿಸ್ತೀರ, ಮತ್ತೆ ಎಲ್ಲರೂ ಅದನ್ನು ಎದುರಿಸೋದಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ಅವರು ಮುಂದೆ ಹೆಜ್ಜೆ ಇಡೋ ಬದಲು ಹಿಂದೆ ಸರಿತಾರೆ. ಭಾವನೆಗಳನ್ನು ವ್ಯಕ್ತಪಡಿಸೋ ಬದಲು ಮೌನವಾಗಿರ್ತಾರೆ. ಪ್ರೀತಿನ ಆರಿಸ್ಕೊಳ್ಳೋ ಬದಲು ಅವರು ಕಂಫರ್ಟ್ನ ಆರಿಸ್ಕೋತಾರೆ. ಇದರ ಅರ್ಥ ಅವರಿಗೆ ಕಾಳಜಿ ಇಲ್ಲ ಅಂತಲ್ಲ,
ಅವರಿನ್ನೂ ಭಾವನಾತ್ಮಕವಾಗಿ ಧೈರ್ಯಶಾಲಿಗಳಾಗಿಲ್ಲ ಅಂತ. ಪಾರ್ಟ್ 5, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮುಂದೆ ನೀವೇನ್ ಮಾಡಬೇಕು? ಈಗ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಮುಂದೆ ನೀವೇನ್ ಮಾಡ್ತೀರಾ ಅನ್ನೋದು ಎಲ್ಲದನ್ನೂ ನಿರ್ಧರಿಸುತ್ತೆ. ಕಷ್ಟವಾದದ್ದು ಆದ್ರೆ ಶಕ್ತಿಯುತವಾದದ್ದನ್ನ ಮಾಡೋದಕ್ಕೆ ನಿಮ್ಮನ್ನ ಕೇಳಲಾಗ್ತಿದೆ. ಕಾಯೋದನ್ನ ನಿಲ್ಸಿ, ಕೋಪದಿಂದ ದೂರ ಆಗೋದನ್ನ ಕೂಡ. ಮುಂದೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಇವಾಗ ಹೇಳ್ತೀನಿ ಕೇಳಿ. 1, ಕ್ಲಾರಿಟಿಗೋಸ್ಕರ ಅವ್ರ ಹಿಂದೆ ಹೋಗೋದನ್ನ ನಿಲ್ಸಿ. ಯಾಕಂದ್ರೆ ಗೊಂದಲದಲ್ಲಿರೋ ವ್ಯಕ್ತಿಯಿಂದ ಕ್ಲಾರಿಟಿ ಸಿಗಲ್ಲ. 2, ನಿಮ್ಮ ಮೌಲ್ಯವನ್ನ ಸಾಬೀತುಪಡಿಸೋದನ್ನ ನಿಲ್ಸಿ. ಯಾಕಂದ್ರೆ ನೀವೆಷ್ಟು ನೋವನ್ನ ಸಹಿಸ್ಕೋಬಹುದು ಅನ್ನೋದ್ರ ಮೂಲಕ ನಿಮ್ಮ ಮೌಲ್ಯವನ್ನ ಅಳೆಯಲಾಗೋದಿಲ್ಲ. 3, ನಿಮ್ಮ ಗಮನನ ಬೇರೆ ಕಡೆ ತಿರುಗಿಸಿ. ನಿಮ್ಮ ಶಕ್ತಿ ಪವಿತ್ರವಾದದ್ದು, ಅದನ್ನ ಗೌರವಿಸದೇ ಇರೋ ಸ್ಥಳದಲ್ಲಿ ಇಡೋದನ್ನ ನಿಲ್ಸಿ. 4, ಆತಂಕಕ್ಕಿಂತ ಶಾಂತಿಯನ್ನ ಆರಿಸ್ಕೊಳ್ಳಿ. ಪ್ರೀತಿ ನಿಮ್ಮನ್ನ ಶಾಂತಗೊಳಿಸ್ಬೇಕು, ನಿರಂತರವಾಗಿ ಪರೀಕ್ಷೆ ಮಾಡಬಾರ್ದು. ನೀವು ಹೀಗ್ ಮಾಡಿದಾಗ ಏನೋ ಒಂದು ಪವರ್ಫುಲ್ ಆಗಿರೋದು ನಡೆಯುತ್ತೆ. ಪಾರ್ಟ್ 6, ವೈ ಸ್ಟೆಪಿಂಗ್ ಬ್ಯಾಕ್ ಈಸ್ ನಾಟ್ ಗಿವಿಂಗ್ ಅಪ್. ಹಿಂದೆ ಸರಿಯೋದು ಅಂದ್ರೆ ತ್ಯಜಿಸೋದಲ್ಲ, ಹಿಂದೆ ಸರಿಯೋದು ಅಂದ್ರೆ ಸ್ವಾಭಿಮಾನ. ಕೆಲವೊಮ್ಮೆ ವಿಶ್ವ ಜನರನ್ನ ಬೇರ್ಪಡಿಸೋದು ಅವರಿಗೆ ಶಿಕ್ಷೆ ಕೊಡೋದಕ್ಕಲ್ಲ, ಬದಲಾಗಿ ಅವರನ್ನ ಮತ್ತೆ ಜೋಡಿಸೋದಕ್ಕೆ. ಈ ಕನೆಕ್ಷನ್ ಮುಂದುವರಿಬೇಕಾದ್ರೆ ಅದು ಆರೋಗ್ಯಕರ ರೂಪದಲ್ಲಿ ಬರುತ್ತೆ. ಅದು ಹಿಂದಿರುಗದೇ ಇದ್ರೆ ಅದು ನಿಮ್ಮ ಸೆಲ್ಫ್ ವ್ಯಾಲ್ಯೂ ಕಳ್ಕೊಳ್ಳೋ ಉದ್ದೇಶ ಯಾವತ್ತಿಗೂ ಅದಕ್ಕಿರ್ಲಿಲ್ಲ. ಯಾವುದೇ ರೀತಿಲೂ ನೀವು ಗೆಲ್ತೀರಾ, ಅದೇ ಸತ್ಯ. ಪಾರ್ಟ್ 7, ದ ಚಾನಲ್ಡ್ ಮೆಸೇಜ್ ಫಾರ್ ಯು. ಈ ಮೆಸೇಜ್ನ ಸ್ವಲ್ಪ ಮನ್ಸಿಗೆ ಹಾಕೊಳ್ಳಿ. ನೀವು ಅವ್ರನ್ನ ಕಳ್ಕೋತಿಲ್ಲ, ನಿಮ್ಮನ್ನ ನೀವು ಮತ್ತೆ ಹುಡ್ಕೋದಕ್ಕೆ ಶುರು ಮಾಡಿ. ಆ ಕನೆಕ್ಷನ್ನ ಜೀವಂತವಾಗಿರಿಸೋದಕ್ಕೆ ನೀವು ಕುಗ್ಗೋದನ್ನ ನಿಲ್ಲಿಸಿ. ನೀವು ಬೆಳೆದಾಗ ಸರಿಯಾದ ಸಂಪರ್ಕ ಬೆಳೆಯುತ್ತೆ. ನಿಮಗಾಗಿ ಉದ್ದೇಶಿಸಿರೋದು ನಿಮ್ಮನ್ನ ಶಾಂತಿಯಿಂದ ಭೇಟಿಯಾಗತ್ತೆ. ಕಂಟ್ರೋಲ್ನ ರಿಲೀಸ್ ಮಾಡಿ. ಭಯ ಬಿಡಿ, ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡೋದನ್ನ ಬಿಡಿ. ಈ ಪಾಸ್ನ ನಂಬಿ, ಈ ಜಾಗನ ನಂಬಿ, ನಿಮ್ಮನ್ನ ನೀವು ನಂಬಿ. ಈ ಹಂತದ ನಂತರ ಈ 2 ವಿಷಯದಲ್ಲಿ ಒಂದು ನಡೆಯುತ್ತೆ. ನಿಮ್ಮ ವ್ಯಕ್ತಿ ಪ್ರಾಮಾಣಿಕತೆ, ಪ್ರಯತ್ನ ಮತ್ತೆ ಭಾವನಾತ್ಮಕ ಉಪಸ್ಥಿತಿಯಿಂದ ನಿಮ್ಮನ್ನ ಭೇಟಿಯಾಗೋದಕ್ಕೆ ಮೇಲೆ ಬರ್ತಾರೆ. ಮತ್ತೆ ನೀವು ಅವರನ್ನು ಮೀರಿ ಮೇಲೆ ಬಂದಿರ್ತೀರ. ಈ 2 ಫಲಿತಾಂಶಗಳು ಬೆಳವಣಿಗೆಗೆ ಕಾರಣ ಆಗ್ತವೆ. 2 ಫಲಿತಾಂಶಗಳು ಪ್ರೀತಿಗೆ ಕಾರಣ ಆಗ್ತವೆ. ಈ ವಿಶ್ವ ಬದಲಾಯಿಸದೆ ಯಾವುದನ್ನು ತಗೊಂಡು ಹೋಗಲ್ಲ. ಫೈನಲ್ ಟ್ರೂತ್. ಪ್ರೀತಿಗೋಸ್ಕರ ನೀವು ಯಾವತ್ತಿಗೂ ಬಳಲಬೇಕಾಗಿಲ್ಲ. ನೀವು ಸೇಫ್ ಅಂತ ಅನ್ಸೋ, ರಿಯಲ್ ಅಂತ ಅನ್ಸೋ ಪ್ರೀತಿನ ಅನುಭವಿಸ್ಬೇಕಾಗಿತ್ತು. ಆದ್ರೆ ಈ ಸಂಪರ್ಕ ನಿಮ್ಮನ್ನ ಜಾಗೃತಗೊಳಿಸೋದಕ್ಕೆ ಬಂತು, ನಿಮ್ಮನ್ನ ಬ್ರೇಕ್ ಮಾಡೋದಕ್ಕಲ್ಲ. ಮತ್ತೆ ನೀವು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ ಕ್ಷಣ ಪ್ರತಿಯೊಂದು ಬದಲಾಗುತ್ತೆ. ಈ ಸಂದೇಶ ನಿಮ್ಮ ಹೃದಯವನ್ನ ಮುಟ್ಟಿದ್ರೆ ನೀವೀಗಾಗಲೇ ಟ್ರಾನ್ಸ್ಫಾರ್ಮ್ ಆಗ್ತಿದ್ದೀರಾ ಅಂತಾನೆ. ಸ್ಟೇ ಓಪನ್, ಸ್ಟೇ ಗ್ರೌಂಡೆಡ್ ಅಂಡ್ ಟ್ರಸ್ಟ್ ದ ಪ್ರಾಸೆಸ್. ಯಾಕಂದ್ರೆ ಮುಂದೆ ಬರೋ ವಿಷಯ ನಿಮಗೆ ಹಿಂದೆ ಗೊತ್ತಿದ್ದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ.